ಇನ್ನು ವೈದ್ಯನಾಥೇಶ್ವರ ಉತ್ಸವ ಮೂರ್ತಿ ಇನ್ನ ಬಂದಿಲ್ಲ. ಈ ಕೊಳದ ಹತ್ರ ಮೆರವಣಿಗೆ ಮಾಡ್ತಾ ಇದ್ದಾರೆ. ಊರ್ ಸುತ್ತ ಮೆರವಣಿಗೆ ಮಾಡ್ತಾ ಇದ್ದಾರೆ. ಈ ಉತ್ಸವ ಮೂರ್ತಿ ಇನ್ನು ಬಂದಿಲ್ಲ ಇಲ್ಲಿಗೆ ಕೊಳದ ಹತ್ರ. ಜನರೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ. ಉತ್ಸವ ಮೂರ್ತಿಗೋಸ್ಕರ ಕಾಯ್ತಾ ಇದ್ದಾರೆ ಎಲ್ಲರೂ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದರೆ ಇಲ್ಲಿ ಈ ಒಂದು ಕಾರ್ಯಕ್ರಮನ ನೋಡಿ ತೆಪ್ಪ ಆಡ್ಸೋದನ್ನ ಕಣ್ ತುಂಬಿಕೊಳ್ಳಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ ಎಲ್ಲರೂ. ಇನ್ನು ಹೆಚ್ಚಿನ ಜನಸಂಖ್ಯೆ ಭಕ್ತರು ಆಗಮಿಸ್ತಾರೆ, ಇನ್ನು ಬರ್ತಾ ಇದ್ದಾರೆ. ನೋಡೋಣ ಅಲ್ಲಿ ಗಂಟ ಬನ್ನಿ. ಈಗ ತೆಪ್ಪ ಉತ್ಸವ ಮೂರ್ತಿ ಕೂರಿಸಿ ಅದ್ರ ಮೇಲೆ ತೆಪ್ಪದ ಮೇಲೆ ಉತ್ಸವ ಮೂರ್ತಿ ಕೂರಿಸಿ ತೆಪ್ಪನ ಆಡಿಸ್ತಾರೆ. ಅದನ್ನ ನೋಡೋಣ ಕೆಲವೇ ನಿಮಿಷಗಳಲ್ಲಿ. ಉತ್ಸವ ಮೂರ್ತಿ ಇನ್ನೇನೋ ಬರ್ತಾ ಇದೆ ರೋಡಲ್ಲಿ. ಉತ್ಸವ ಮೂರ್ತಿನ ಮೆರವಣಿಗೆ ಮಾಡ್ಕೊಂಡು ಬರ್ತಾ ಇದ್ರೆ ಇನ್ನೇನೋ ಈ ಕೊಳಕ್ಕೆ ಎಂಟ್ರಿ ಆಗುತ್ತೆ. ಇನ್ನೇನೋ ಬರ್ತಾ ಇದೆ. ಭಕ್ತಾದಿಗಳೆಲ್ಲ ಈ ಕೊಳದ ಹತ್ರ ಜಮಾವಣೆ ಮಾಡ್ತಾ ಇದ್ದಾರೆ. ಭಕ್ತಾದಿಗಳು ಎಲ್ಲ ಬಂದು ನೋಡಕ್ಕೆ ಆಸಕ್ತಿಯಿಂದ ನೋಡಕ್ಕೆ ಬರ್ತಾ ಇದ್ದಾರೆ. ಮತ್ತು ನೋಡಿ ಉತ್ಸವ ಮೂರ್ತಿ, ವೈದ್ಯನಾಥೇಶ್ವರ ಉತ್ಸವ ಮೂರ್ತಿ ಈಗ ಬಂದಿದೆ. ಈ ಉತ್ಸವ ಮೂರ್ತಿನ ಈಗ ಪೂಜೆ ಮಾಡಿ ಅವರು ಈ ಕೊಳದಲ್ಲಿ ಆಡಿಸ್ತಾರೆ. ತೆಪ್ಪದಲ್ಲಿ ಕೂರಿಸಿ ಕೊಳದಲ್ಲಿ ಆಡಿಸ್ತಾರೆ. ಈಗ ತೆಪ್ಪದ ಹತ್ರ ತಗೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮನ ನೋಡಕ್ಕೆ ಬರ್ತಾವ್ರೆ. ಜನ ಕ್ರೌಡು ಜಾಸ್ತಿ ಇದ್ದಾರೆ, ಜನಸಂಖ್ಯೆ ಜಾಸ್ತಿನೇ ಐತೆ. ಈಗ ನೋಡಿ ಈ ಉತ್ಸವ ಮೂರ್ತಿನ ತಕೊಂಡು ತೆಪ್ಪದ ಮೇಲೆ ಕೂರಿಸ್ತಾರೆ. ತೆಪ್ಪದ ಮೇಲೆ ಕೂರ್ಸಕ್ಕೆ ಹೋಗ್ತಾ ಇದ್ದಾರೆ ಇವಾಗ. ನೋಡಿ ತೆಪ್ಪದ ಮೇಲೆ ಕೂರಿಸ್ತಾ ಇದ್ದಾರೆ. ಇದೇ ತೆಪ್ಪ ಅದು. ಈ ತೆಪ್ಪದ ಮೇಲೆ ಕೂರಿಸಿ ಉತ್ಸವ ಮೂರ್ತಿನ ತೆಪ್ಪನ ಆಡಿಸ್ತಾರೆ ಇವಾಗ. ಅದನ್ನ ನೋಡೋಣ ಬನ್ನಿ. ಪೂಜೆ ಮಾಡ್ತಾರೆ, ಫಸ್ಟು ಪೂಜೆ ಮಾಡಿ ಆಮೇಲೆ ತೆಪ್ಪನ ರೌಂಡ್ ಹೊಡಿಸ್ತಾರೆ. ಈ ಕೊಳದ ಸುತ್ತ ರೌಂಡ್ ಹೊಡಿಸ್ತಾರೆ. ಈಗ ಪೂಜೆ ಪುರಸ್ಕಾರಗಳ ಮಾಡಿ ಇವಾಗ ನೋಡಿ ಉತ್ಸವ ಮೂರ್ತಿನಲ್ಲಿ ಸರಿಯಾಗಿ ಕೂರಿಸ್ತಾ ಇದ್ದಾರೆ ಕ್ರಮವಾಗಿ. ಯಾಕೆಂದ್ರೆ ಉತ್ಸವ ಮೂರ್ತಿ ಅಳ್ಳಾಡಬಾರ್ದು ಅಂತ ಆಗ ಬಿಗಿಯಾಗಿ ಸರಿಯಾಗಿ ಕೂರಿಸ್ತಾ ಇದ್ದಾರೆ ಅದೊಂದು ಟೇಬಲ್ ಮೇಲೆ. ಭಕ್ತಾದಿಗಳೆಲ್ಲ ಕಾಯ್ತಾ ಇದ್ದಾರೆ ಕಣ್ ತುಂಬಿಕೊಳ್ಳಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು. ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತೆ ಸದಸ್ಯರುಗಳೆಲ್ಲ ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸೋಕೆ ನಿಂತವ್ರೆ. ಇನ್ನೇನೋ ಶುರು ಮಾಡ್ತಾರೆ, ಪೂಜೆ ಮಾಡ್ತಾರೆ ಇವಾಗ. ಬನ್ನಿ ಸ್ನೇಹಿತರೆ, ಈಗ ಹತ್ರದಲ್ಲೇ ಹೋಗಿ ನೋಡೋಣ ಅಂತ ಜಾಗ ಬಿಟ್ಟು ಹತ್ರದಲ್ಲೇ ನೋಡೋಣ ಅಂತ ಇದ್ದೀನಿ. ಇಲ್ಲ ಆಗಲ್ಲ ಹೋಗಕ್ಕೆ, ಹತ್ರಕ್ಕೆ ಜನ ಜಾಸ್ತಿ ಕ್ರೌಡ್ ಇದ್ದಾರೆ. ಈಗ ಇನ್ನೇನೋ ಸ್ಟಾರ್ಟ್ ಆಗುತ್ತೆ, ಪೂಜೆ ಮಾಡ್ತಾರೆ ಇವಾಗ. ಪೂಜೆ ಮಾಡೋದು ಸ್ಟಾರ್ಟ್ ಆಗುತ್ತೆ.
ಅರ್ಚಕರು ಉತ್ಸವ ಮೂರ್ತಿ ಹತ್ರ ನಿಂತು ಇನ್ನೇನು ಮಂಗಳಾರತಿ ಎತ್ತುತ್ತಾರೆ. ಇನ್ನೇನು ಮಂಗಳಾರತಿ ಎತ್ತಿದ್ರೆ ತೆಪ್ಪನ ಇವಾಗ ಶುರು ಮಾಡಿದ್ರು. ತೆಪ್ಪನ ಆ ಕಡೆ ಕಳಿಸ್ತ ಪೂಜೆ ಮಾಡ್ತಾರೆ ಇವಾಗ. ಮಂಗಳಾರತಿ ಮಾಡ್ತಾ ಇದ್ದಾರೆ. ಪೂಜೆನ ಇವಾಗ ಶುರು ಮಾಡಿದ್ರು ಮಂಗಳಾರತಿ. ಈ ಮಂಗಳಾರತಿ ಆದ ತಕ್ಷಣನೇ ತೆಪ್ಪನ ಚಲಿಸ್ತಾರೆ, ಓಡಿಸ್ತಾರೆ, ಹಂಗೆ ಚಲಿಸ್ತಾರೆ. ತೆಪ್ಪನ ಆಡಿಸ್ತಾ ಇದ್ದಾರೆ ನೋಡಿ ಇವಾಗ. ಈ ಕೊಳದಲ್ಲಿ ವೈದ್ಯನಾಥೇಶ್ವರ ಮೂರ್ತಿನ ಕೂರಿಸಿ ಉತ್ಸವ ಮೂರ್ತಿನ ಈ ಕೊಳದಲ್ಲಿ ತೆಪ್ಪನ ಆಡಿಸ್ತಾ ಇದ್ದಾರೆ ನೋಡಿ. ಇದು ತೆಪ್ಪನ ಈ ಕೊಳದ ಸುತ್ತುತ್ತಾರೆ. ಒಳಗಡೆನೆ ಒಂದು ರೌಂಡ್ ಹಾಕ್ತಾರೆ ಇವಾಗ. ಈ ಕೊಳದಲ್ಲಿ 3 ರೌಂಡನ್ನ ಹಾಕ್ತಾರೆ. 3 ಸರಿ 3 ಸುತ್ತುತ್ತಾರೆ. ನೋಡಿ ಇಲ್ಲಿ ಜನಸಂಖ್ಯೆ ಎಲ್ಲ ನೆರೆದವ್ರೆ. ಸಖತ್ತು ಜನಸಂಖ್ಯೆ ಬಂದಿದೆ. ಭಕ್ತಾದಿಗಳು ಕಣ್ಣು ತುಂಬ್ಕೊಂತ ಇದ್ದಾರೆ ತೆಪ್ಪೋತ್ಸವನ ನೋಡ್ತಾ. ತೆಪ್ಪೋತ್ಸವನ 3 ರೌಂಡ್ ಸುತ್ತಿ ತೆಪ್ಪನ ನಿಲ್ಲಿಸ್ತಾರೆ. ತೆಪ್ಪೋತ್ಸವ ಕಾರ್ಯಕ್ರಮ ಅಲ್ಲಿಗೆ ಮುಕ್ತಾಯ ಆಯ್ತದೆ. ಜನರೆಲ್ಲ ಕಣ್ ತುಂಬ್ಕೊಂತ ಇದ್ದಾರೆ. ಈ ತೆಪ್ಪೋತ್ಸವನ ನೋಡಿ ಕಣ್ ತುಂಬ್ಕೊಂತವ್ರೆ. ನೋಡಿ ಎಲ್ಲ ಕಡೆ ಜನರು ಬಂದು ಸೇರಿದ್ದಾರೆ ಇದೊಂದು ತೆಪ್ಪ ಕಾರ್ಯಕ್ರಮನ ನೋಡೋಕ್ಕೆ. ಎಲ್ಲ ಕಡೆನೂ ಸೇರಿ ಜನ ಎಲ್ಲ ಕಡೆನೂ ನಿಂತವ್ರೆ ನೋಡಿ. ಈ ಒಂದು ಕಾರ್ಯಕ್ರಮನ ತೆಪ್ಪ ಉತ್ಸವನ ಕಣ್ ತುಂಬ್ಕೊಳ್ಳೋಕ್ಕೆ ಕಾತರದಿಂದ ಕಾಯ್ತಾ ನಿಂತವ್ರೆ ನೋಡ್ತಾ. ತಲಕಾಡು ಮುಖ್ಯ ದೇವರಾದಂಥ ಶ್ರೀ ವೈದ್ಯನಾಥೇಶ್ವರ ಸ್ವಾಮಿಯ ತೆಪ್ಪೋತ್ಸವ, ಅದರ ಜೊತೆಗೆ ಲಕ್ಷ ದೀಪೋತ್ಸವ ಎರಡು ನಡೆಯುತ್ತೆ. ಇದು ಪಂಚಲಿಂಗ ಸಮೂಹ ದೇವಾಲಯಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ಕಾರ್ತಿಕ ಮಾಸದ ಕೊನೆಯ ಕಾರ್ತಿಕ ಮಾಸದ ಸೋಮವಾರದ ದಿನ ಜರುಗೋದು ಇದು ಪ್ರತೀತಿ. ಇದು ಇವತ್ತಿನ ಕಾಲದಿಂದ ನಡೀತಾ ಇಲ್ಲ, ತಲಾಂತರಗಳಿಂದ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವಂಥ ಒಂದು ಧಾರ್ಮಿಕ ಪರಂಪರೆ ಉಳ್ಳ ಹಿನ್ನೆಲೆ ಉಳ್ಳ ಒಂದು ಪದ್ಧತಿಯಾಗಿದೆ. ಇದನ್ನು ರಾಜ ಮಹಾರಾಜರ ಕಾಲದಿಂದ ನಡೆದುಕೊಂಡು ಬಂದಿರೋದು ಒಂದು ಸಂಪ್ರದಾಯಬದ್ಧವಾಗಿ ನಡ್ಕೊಂಡು ಬಂದ ಇದೆ. ಅದೇ ರೀತಿ ಅದನ್ನು ಮುಂದುವರಿಸಿಕೊಂಡು ಇಂದು ಸಾವಿರಾರು ಜನ ಸೇರಿಕೊಂಡು ಇವತ್ತು ಲಕ್ಷ ದೀಪೋತ್ಸವ ಆಚರಣೆಗೆ ಈಗಾಗಲೇ ಸಿದ್ಧಗೊಂಡಿದೆ. ನೀವೇ ನೋಡ್ಬೋದು ಈ ಚಿತ್ರದಲ್ಲಿ ಕಲ್ಯಾಣಿ ಇದೆ. ಕಲ್ಯಾಣಿ ಜೊತೆಗೆ ದೀಪ ಹಚ್ಚುತ್ತಿರುವಂತಹ ಸಾಲುಗಳು, ದೀಪದ ಸಾಲುಗಳು. ಅದೇ ರೀತಿ ಉತ್ಸವ ಮೂರ್ತಿ ಈಗಾಗಲೇ ರಥದ ಬೀದಿಯಲ್ಲಿ ಬರ್ತಾ ಇದೆ. ರಥದ ಬೀದಿಯ ಜೊತೆಗೆ ಪ್ರತಿ ಮನೆಗಳೆಲ್ಲ ಹೋಗಿ ಧೂಪ ದೀಪವನ್ನು ಪೂಜೆಯನ್ನು ಸಮರ್ಪಿಸಿಕೊಂಡು ಗ್ರಾಮದ ಪ್ರಮುಖ ಬೀದಿಗಳೆಲ್ಲ ಸುತ್ತಾಡಿ ಮತ್ತೆ ಕಲ್ಯಾಣಿಗೆ ಬಂದು ತೆಪ್ಪೋತ್ಸವ ಜರುಗುತ್ತೆ. ಇದು ಇಂಥ ಒಂದು ಪವಿತ್ರ ಸ್ಥಳ ಅಂದರೆ ಇದು ಕಾಶಿಗಿಂತ ಹೆಚ್ಚಿನ ಒಂದು ಪವಿತ್ರತೆ ಇರುವಂತಹ ಒಂದು ಗ್ರಾಮ ತಲಕಾಡು. ಇದು ಗಂಗರ ರಾಜಧಾನಿ ಹಿನ್ನೆಲೆ ಇದೆ.
ಜೊತೆಗೆ 5 ದೇವಾಲಯಗಳು ಶಿವನ ದೇವಾಲಯಗಳೇ. ಒಂದು ವೈದ್ಯನಾಥೇಶ್ವರ ಮುಖ್ಯ ದೇವಾಲಯ ಆಗಿರುತ್ತಾರೆ. ಅದೇ ರೀತಿ ಮರಳೇಶ್ವರ, ಪಾತಾಳೇಶ್ವರ, ಮಲ್ಲಿಕಾರ್ಜುನ ಸ್ವಾಮಿ ಮುಡುಕುತೊರೆ ಹತ್ರ ಇದೆ. ಇನ್ನೊಂದು ವಿಜಾಪುರದಲ್ಲಿ ಅರ್ಕೇಶ್ವರ. ಈ ಸಮೂಹ ದೇವಾಲಯ ಒಳಗೊಂಡಂಥ ಈ ಒಂದು ಪವಿತ್ರ ಲಕ್ಷ ದೀಪೋತ್ಸವ ಜರುಗುತ್ತಿರುವುದು ಧಾರ್ಮಿಕ ಪರಂಪರೆಗೆ ಸಾಕ್ಷಿಯಾಗಿದೆ ಅಂತ ಹೇಳ್ತಾ ಇದ್ದೀನಿ. ಕಟ್ ಮಾಡಿದ್ಯಾ? ಇಲ್ಲ, ಒಂದು ನಿಮಿಷ ಹಂಗೆ ನಿಂತ್ಕ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದಂಥ ವೆಂಕಟೇಶ್ ಅವ್ರಿಗೆ ಧನ್ಯವಾದ ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮನ ನೋಡೋಣ ಬನ್ನಿ ಸ್ನೇಹಿತರೆ. ನೋಡಿ, ತೆಪ್ಪೋತ್ಸವ ಮಾಡ್ತಾ ಇದ್ದಾರೆ. ಈ ಕೊಳದ ಸುತ್ತ 3 ಸುತ್ತು ಸುತ್ತುತ್ತಾರೆ. ಈಗಾಗಲೇ 1 ಸುತ್ತಾಯಿತು, ಇನ್ನೂ 2 ಸುತ್ತನ್ನ ಸುತ್ತುತ್ತಾರೆ. ಜನರೆಲ್ಲ ಈ ಒಂದು ಸುಂದರ ಕ್ಷಣಕ್ಕೂ ಕಣ್ಣು ತುಂಬ್ಕೊತಾ ಇದ್ದಾರೆ. ಎರಡನೇ ಸುತ್ತು ಹೋಗ್ತಾ ಇದೆ. 3 ಸುತ್ತಾದ್ಮೇಲೆ ಈಗ ಒಂದು ಕಾರ್ಯಕ್ರಮನ ಮುಗಿಸ್ತಾರೆ. ಇಷ್ಟೇನೆ ಇದು. ಈಗ ನೋಡಿ, ತೆಪ್ಪನ್ನ ಎಷ್ಟು ನೀಟಾಗಿ ಚೆನ್ನಾಗಿ ಆಡಿಸ್ತಾ ಇದ್ದಾರೆ ಅಂತ. ಕೊಳೆ ಸುತ್ತಲೂ ನಿಧಾನಕ್ಕೆ ಅಷ್ಟು ನೀಟಾಗಿ ಆಡಿಸ್ತಾ ಇದ್ದಾರೆ ಚೆನ್ನಾಗಿ ತೆಪ್ಪನ. ಎಲ್ಲ ಭಕ್ತಾದಿಗಳಿಗೂ ಕಾಣಬೇಕು ಉತ್ಸವ ಮೂರ್ತಿ, ಆ ಥರ ಇದು ಮಾಡ್ತಾ ಇದ್ದಾರೆ. ಆ ಕಡೆ ಹಗ್ಗನೂ ಕಟ್ಟಿದ್ದಾರೆ, ಹಗ್ಗ ಹಿಡ್ಕೊಂಡು ಎಳಿತಾ ಇದ್ದಾರೆ ನೋಡಿ ಯುವಕರು. ನೀಟಾಗಿ ತೆಪ್ಪನ ಆಡಿಸ್ತಾ ಇದ್ದಾರೆ. ಎಷ್ಟು ಎಲ್ಲರಿಗೂ ಭಕ್ತಾದಿಗಳಿಗೆ ಕಾಣಂಗೆ ತೆಪ್ಪನ ಕೊಳದ ಸುತ್ತಾ ಇದ್ದಾರೆ. ಸಂಪತ್ತು ಹಾರ್ಡ್ವೇರ್ ಶಾಪ್ ಬಿಡ್ಬಿಟ್ಟು ಬಂದಾರೆ ಅಂತ ಹೇಳ್ಬೇಕಾ? ಅಯ್ಯೋ, ವಿಡಿಯೋ ಮಾಡ್ತಾ ಇದ್ದೀನಿ, ಅದರಲ್ಲೂ ಹೇಳ್ತಾ ಇದ್ದೀನಿ ನೋಡಿ. ಈಗ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಅದ್ಭುತ. ಈ ಒಂದು ಅದ್ಭುತ ಕ್ಷಣನ ಕಣ್ತುಂಬಿಕೊಳ್ಳಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕಾತರದಿಂದ ನೋಡ್ತಾ ನಿಂತಿದ್ದಾರೆ ನೋಡಿ. ಈ ವೈದ್ಯನಾಥೇಶ್ವರ ಉತ್ಸವ ಮೂರ್ತಿಯನ್ನ ಎಷ್ಟು ಬಾರಿ ನೋಡಿದ್ರು ಸಾಲದು ಅನ್ನೋ ಥರ ಭಕ್ತರು ನೋಡ್ತಾ ಇದ್ದಾರೆ ಆ ಉತ್ಸವ ಮೂರ್ತಿನ, ತೆಪ್ಪ ಆಡೋಂಥದ್ದನ್ನ. ವೈದ್ಯನಾಥೇಶ್ವರ ಮೂರ್ತಿಗೆ ಒಡವೆಗಳನ್ನ ಹಾಕಿ ಶೃಂಗಾರ ಚೆನ್ನಾಗಿ ಮಾಡಿದ್ದಾರೆ, ಅಲಂಕಾರ ಮಾಡಿದ್ದಾರೆ ಚೆನ್ನಾಗಿ. ಒಡವೆಗಳನ್ನ ಹಾಕಿ, ಕಿರೀಟ ಹಾಕಿ ಎಲ್ಲ ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದ್ದಾರೆ. ಹೂವಿನ ಅಲಂಕಾರ, ಒಡವೆ ವಸ್ತ್ರಗಳ ಅಲಂಕಾರ ತುಂಬ ಚೆನ್ನಾಗಿದೆ. ನೋಡಿ ಸ್ನೇಹಿತರೆ, ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬ್ನ ಮಾಡೋದನ್ನ ಮರಿಬೇಡಿ ಅಂತ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದ.